ಹಾಯ್. ಬಡಿ ಫೋರ್ ಸ್ಟಡಿ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ. ಅದೇ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ಗೆ ಯಾರ್ಯಾರು ಎಲಿಜಿಬಲ್, ಹಾಗೆ ಏನೇನು ಡಾಕ್ಯುಮೆಂಟ್ ಬೇಕು, ಹಾಗೆ ಯಾವ್ಯಾವ ಕೋರ್ಸ್ಗೆ ಎಲಿಜಿಬಲ್, ಹಾಗೆ ಲಾಸ್ಟ್ ಡೇಟ್ ಏನು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡುವ. ಬಡಿ ಫೋರ್ ಸ್ಟಡಿ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಅದೇ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ನಿಂದ ನಿಮ್ಮ ಆ್ಯನ್ಯುವಲ್ ಫೀಸ್ ಕಟ್ಟಿದ್ದೀರಲ್ಲ ಕಾಲೇಜಿಗೆ, ಆ ಫುಲ್ ಕಂಪ್ಲೀಟ್ ಫೀಸ್ ನಿಮಗೆ ರಿಫಂಡ್ ಆಗ್ತದೆ. ಈ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಬಂದು ಲಾಂಚ್ ಆಗಿದ್ದು 2024 ಅದು ಇನಿಷಿಯೇಟೆಡ್ ಬೈ ಭಾರತೀಯ ಏರ್ಟೆಲ್ ಫೌಂಡೇಶನ್ನಿಂದ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನಿಮಗೆ ನಿಮ್ಮ ಕೋರ್ಸ್ ಆ್ಯನ್ಯುವಲ್ ಫೀಸ್ ಕಟ್ಟಿದ್ದೀರಲ್ಲ, ಅದು ಫುಲ್ಲು 100% ಅದು ನಿಮ್ಮ ಅಕೌಂಟ್ಗೆ ರಿಫಂಡ್ ಆಗಿಬಿಡುತ್ತದೆ. ಅದ್ರ ಜೊತೆಗೆ ಅವರು ನಿಮಗೆ ಲ್ಯಾಪ್ಟಾಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡುವುದಂದರೆ, ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಸ್ಟೂಡೆಂಟ್ ಫಸ್ಟ್ ಇಯರ್ ಅಂಡರ್ ಗ್ರಾಜುಯೇಟ್ಸ್ ಕೋರ್ಸ್ಗೆ ಅವರು ಎನ್ರೋಲ್ ಆಗಿರಬೇಕು. ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್, ಏರೋಸ್ಪೇಸ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಪ್ಲೈ ಮಾಡೋ ಸ್ಟೂಡೆಂಟ್ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ಗೆ ಅಡ್ಮಿಷನ್ ತೊಗೊಂಡಿರಬೇಕು. ಹಾಗೂ ಅಪ್ಲೈ ಮಾಡೋ ಸ್ಟೂಡೆಂಟ್ನ ಕಾಲೇಜು ಟಾಪ್ 50 NIRF ರ್ಯಾಂಕ್ ತೊಗೊಂಡಿರಬೇಕು ಇಂಜಿನಿಯರಿಂಗ್ ಕಾಲೇಜಲ್ಲಿ, ಬೇಸ್ಡ್ ಆನ್ 2025 ಲೀಸ್ಟು. ಯಾವ್ಯಾವ ಕಾಲೇಜ್ ಎಲಿಜಿಬಲ್ ಅಂತ ಈ 2025 ಲೀಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಒತ್ತಿದ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜ್ ಎಲಿಜಿಬಲ್ ಅಂತ. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನೀವು ಕಟ್ಟಿರೋ ಕೋರ್ಸ್ ಆ್ಯನ್ಯುವಲ್ ಫೀಸ್ ನಿಮಗೆ ಕಂಪ್ಲೀಟಾಗಿ ರಿಫಂಡ್ ಆಗ್ತದೆ. ಹಾಗೂ ಅವನ ಕೋರ್ಸ್ ಮುಗಿಯುವವರೆಗೂ ಈ ಸ್ಕಾಲರ್ಶಿಪ್ ಅಮೌಂಟ್ ಅವನಿಗೆ ಕಂಪ್ಲೀಟಾಗಿ ರಿಫಂಡ್ ಆಗುತ್ತೆ. ಆಗ ಅವನು ಕಂಪ್ಲೀಟ್ ಫ್ರೀಯಾಗಿ ತನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಬೋದು. ಹಾಗೂ ಆ ಸ್ಟೂಡೆಂಟ್ನ ಹಾಸ್ಟೆಲ್ ಅಥವಾ ಮೆಸ್ ಫೀಸ್ ಕೂಡ ಈ ಸ್ಕಾಲರ್ಶಿಪ್ ಮುಖಾಂತರ ಅವರು ಸ್ಕಾಲರ್ಶಿಪ್ ಅಮೌಂಟ್ ಆಗಿ ಕೊಡ್ತಾರೆ. ಫ್ರೀ ಲ್ಯಾಪ್ಟಾಪ್ ಕೂಡ ಒಂದು ಪ್ರೊವೈಡ್ ಮಾಡ್ತಾರೆ. ಹಾಗೆ ಏನೇನು ಡಾಕ್ಯುಮೆಂಟ್ ಅಂತಂದರೆ, ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್, ಅಂದರೆ ನಿಮ್ಮ ವೋಟರ್ ID, ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಪ್ರೂಫ್, ಅಡ್ಮಿಷನ್ ಲೆಟರ್ ಅಥವಾ ಫೀಸ್ ಕಟ್ಟಿರೋ ಪೇಮೆಂಟ್ ರಿಸಿಪ್ಟು, ಅಥವಾ ನಿಮ್ಮ ID ಕಾರ್ಡ್, ಹಾಗೂ ಕ್ಲಾಸ್ 12 ಮಾರ್ಕ್ ಶೀಟ್ ಬೇಕಾಗುತ್ತೆ. ಹಾಗೂ JE ಸ್ಕೋರ್ ಕಾರ್ಡ್ ಬೇಕಾಗುತ್ತೆ, ಅಥವಾ ನಿಮ್ಮ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್ ಬೇಕಾಗಿರುತ್ತದೆ. ಹಾಗೂ ಪೇರೆಂಟ್ ಅಥವಾ ಗಾರ್ಡಿಯನ್ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಹಾಗೂ ಅಕೌಂಟ್ ಹೋಲ್ಡರ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಫೋಟೋ ಬೇಕಾಗಿರುತ್ತದೆ. ಹಾಗೂ ಅಪ್ಲಿಕೆಂಟ್ನ ರೀಸೆಂಟ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ಬೇಕಾಗುತ್ತದೆ. ಅದರ್ ಎಕ್ಸ್ಪೆನ್ಸ್ ಪ್ರೂಫ್ ಬೇಕಾಗಿರ್ತದೆ. ಹಾಗೂ ಸ್ಟೇಟ್ಮೆಂಟ್ ಆಫ್ ಪರ್ಪೋಸ್ ಫ್ರಮ್ ದ ಅಪ್ಲಿಕೆಂಟ್, ನಿಮಗೆ ಯಾಕೆ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಬೇಕು ಆ ಸ್ಟೇಟ್ಮೆಂಟ್ ಆಫ್ ಪರ್ಪೋಸ್ ಫಾರ್ಮ್ ಬೇಕಾಗಿರುತ್ತೆ ಅಪ್ಲಿಕೆಂಟ್ನಿಂದ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಪ್ಲೈ ಅಂತ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡಿಸ್ಪ್ಲೇ ಆಗುತ್ತದೆ. ನೀವು ಆ ಅಪ್ಲಿಕೇಶನ್ ಫಾರ್ಮನ್ನು ಫುಲ್ಲು ಫಿಲ್ ಮಾಡಬೇಕು. ಹಾಗೂ ಅಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಫುಲ್ಲು ಸಬ್ಮಿಟ್ ಆಗ್ತದೆ. ಸೊ ಇದಾಗಿತ್ತು ವಿಡಿಯೋ. ಹಾಗೂ ಫರ್ದರ್ ಮೋರ್ ಇನ್ಫಾರ್ಮೇಷನ್, ಅಂದರೆ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ KCT ರಿಲೇಟೆಡ್ ಇನ್ಫಾರ್ಮೇಷನ್, ಹ್ಯಾಕಥಾನ್ ಅಥವಾ ಇಂಟರ್ನ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.